ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಒಂದು ತುಂಬಾ ರುಚಿಯಾದ ಬೀಟ್ರೂಟ್ ಬಡ್ ಮಾಡೋದನ್ನು ಹೇಳ್ಕೊಡ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವನ. ನೀರು ಕುಡಿಯೋ ಲೋಟದಲ್ಲಿ 1 ಲೋಟ ಹೆಸರುಬೇಳೆನ ಹಿಂದಿನ ದಿನ ರಾತ್ರಿಯೇ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಳ್ಳೋ. ಹೆಸರುಬೇಳೆ ಬೇಸಿಗೆಗೆ ತುಂಬ ತಂಪು, ಈಗಾಗಲೇ ನಾನು ಹೇಳಿದ್ದೆ. ಹಾಗೆ ಇದರಲ್ಲಿ ರಿಚ್ ಪ್ರೋಟೀನ್ ಕೂಡ ಇರ್ತು. ಈಗ ಇದು ಕ್ಲೀನಾಗಿ 2 ಸತಿ ತೊಳೆದಾಯಿದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮುಚ್ಚಿ ರಾತ್ರಿಡಿ ನೆನೆಸೋ. ನೋಡಿ, ಇದು ರಾತ್ರಿಡಿ ನೆನೆದ್ದು ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಬಿಡುವ. ಅದಕ್ಕಿಂತ ಮುಂಚೆ 2 ಬೀಟ್ರೂಟನ್ನು ಸ್ಟೀಮ್ ಮಾಡ್ಕೊಳ್ಳೋ. ಒಂದು ಕುಕ್ಕರ್ನಲ್ಲಿ ನಾನೀಗ ಒಂದು 15 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊತೆ. ಎನಿಮಿಕ್ ಇಪ್ಪೋರಿಗೆ ಈ ಬೀಟ್ರೂಟು ತುಂಬಾ ಒಳ್ಳೆಯದು. ಇದನ್ನು ಹಿಮೋಗ್ಲೋಬಿನ್ ಹೆಚ್ಚು ಮಾಡುವಂಥ ಮೆಷಿನ್ ಹೇಳು ಕರೆತ. ಬೀಟ್ರೂಟನ್ನು ಆಹಾರದಲ್ಲಿ ಹೆಚ್ಚೆಚ್ಚು ಬಳಸೋದ್ರಿಂದ BP ಕಡಿಮೆ ಆಗ್ತು, ಹೇರ್ ಗ್ರೋತ್ ಆಗ್ತು, ಸ್ಕಿನ್ ಸಹ ಗ್ಲೋ ಆಗ್ತು. ಈಗ ಹೆಸರುಬೇಳೆಯಲ್ಲಿಪ್ಪಂಥ ನೀರನ್ನು ಪೂರ್ತಿಯಾಗಿ ಸೋಸ್ಕೊಬಿಡು. ಬೇಸಿಗೆಯಲ್ಲಿ ಈ ರೀತಿ ಆಹಾರಗಳನ್ನು ಸೇವಿಸೋದ್ರಿಂದ ದೇಹ ಕೂಡ ತುಂಬ ಕೂಲಾಗಿರ್ತು. ಈಗ ಸ್ಟೀಮ್ ಮಾಡಿದಂಥ ಬೀಟ್ರೂಟು ಅದರ ಜೊತೆಗೆ ಒಂಚೂರು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣಸನ್ನು ಜಾಸ್ತಿ ಹಾಕೊಂಬಿಡಡಿಲೆ. ಈಗ ಬೀಸ್ಕೊಬಂದೆ ನೋಡಿ, ಅದನ್ನು ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡು. ಯಾವ ಲೋಟದಲ್ಲಿ ಹೆಸರುಬೇಳೆ ತಗೊಂಡ್ವೋ ಅದೇ ಲೋಟದಲ್ಲಿ 1 ಲೋಟ ಮೀಡಿಯಮ್ ರವೆನ ಹಾಕಿ ಅದರ ಜೊತೆಗೆ ಕಟ್ ಮಾಡಿದಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟು, ಒಂದು ಸ್ವಲ್ಪ ಹಸಿಮೆಣಸಿನಕಾಯಿಯು ಸಹ ಕಟ್ ಮಾಡೋದನ್ನು ಹಾಕೊಳ್ಳಡ್ಡಿಲೆ. ನೀವು ಬೇಡ ಯಾವ್ದಾದ್ರು ತರಕಾರಿ ಅಂದರೆ ಸ್ಕಿಪ್ ಮಾಡು ಲಡ್ಡಿಲೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟ್ ಎಲ್ಲವನ್ನು ಸಹ ಮಿಕ್ಸ್ ಮಾಡ್ಕೊಂಬಿಡೋ. ಉಪ್ಪು ಸ್ವಲ್ಪ ನೀರು ಬಿಡ್ತಲ್ದ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋ. ಈಗ ಮಿಕ್ಸ್ ಮಾಡಾದಮೇಲೆ ಒಂದು 2 ಚಮಚದಷ್ಟು ಸಾಂಬಾರು ಪುಡಿ ಇಷ್ಟಲ್ಲ ಅಂದರೆ ಸ್ಕಿಪ್ ಮಾಡಿ. ಅರ್ಧ ಕಪ್ನಷ್ಟು ಮೊಸರು, ಗಟ್ಟಿ ಮೊಸರು ತಗೊಂಡೆ, ಜಾಸ್ತಿ ಹುಳಿ ಇಪ್ಪದು ಬೇಡ. 1 ಕೈ ಮುಷ್ಟಿಯಪ್ಪಷ್ಟು ಕಾಯಿ ತುರಿ ಹಾಕಿದ್ದೆ. ಕಾಯಿ ತುರಿ ನಿಮ್ಗಳಿಷ್ಟ, ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕೊಳ್ಳಕ್ಕೂ. ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ಪು ಸಹ ಮಾಡ್ಲಕ್ಕು, ಆದರೆ ಕಾಯಿ ತುರಿ ಹಾಕಿದ್ರೇ ರುಚಿ ಆಗ್ತು. ನೋಡಿ, ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ರಾತ್ರಿಯೇ ಬಂಡಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೆ. ಈಗ ಬಂಡ್ಕಾದ ನಂತರ ಹಿಟ್ಟನ್ನು ಸ್ವಲ್ಪನೇ ತಗೊಂಡು ಹಾಕೋ. ನಾನು ಇದಕ್ಕೆ ಹೇಳೇ ಒಂದು ಸಣ್ಣ ಹುಟ್ಟು ಮಾಡಿ ಇಟ್ಕೊಂಡಿದ್ದೆ. ಚಟ್ನಿ ಬಡಿಸೋಲಕ್ಕೆ ಮತ್ತು ಪಡ್ಡನ ಹಿಟ್ಟು ಈ ರೀತಿ ಹಾಕೊಳ್ಳೋಕ್ಕೂ ಚಲೋ ಆಗ್ತು. ಈಗ ಇದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸು. ನೋಡಿ ಎಷ್ಟು ಚಂದ ಕಲರು, ನೋಡಿದ್ರೇ ತಿಂದುಬಿಡೋಳು ಕಾಣ್ತು. ಗುಲಾಬಿ ಕಲರು ಮಸ್ತಾಗಿರ್ತು. ತಿಂಬ್ಲಕ್ಕೂ ಕೂಡ ಸಖತ್ ರುಚಿ ಇರ್ತು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಕೆಲವೊಂದು ಮಕ್ಕಳು ಸಾಂಬಾರು, ದಾಲು ಯಾವುದನ್ನು ಸಹ ಇಷ್ಟಪಡ್ತೀವಿಲ್ಲೇ, ಆದರೆ ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತ. ಬೀಟ್ರೂಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂಶ ತುಂಬ ಕಡಿಮೆ ಇರ್ತು. ಹಾಗೆ ಹೆಸರುಬೇಳೆನೂ ನಾನು ಫುಲ್ ಹಾಕಿದ್ನಲ್ಲಿ 1 ಲೋಟ ತುಂಬ ಹೆಸರುಬೇಳೆ ಹಾಕಿದ್ದೆ. ಪ್ರೋಟೀನ್ ರಿಚ್ಚು, ಹಾಗಾಗಿ ವೆಯ್ಟ್ ಲಾಸ್ ಮಾಡುವವರಿಗೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಬೇರೆ ತರಕಾರಿ ಸಹ ನಾನು ಹಾಕಿದ್ದೆ. ಎಣ್ಣೆ ಜಾಸ್ತಿ ಅನಿಸಿದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡ್ರೆ ವೆಯ್ಟ್ ಲಾಸ್ ಮಾಡೋವರಿಗೂ ಕೂಡ ತುಂಬ ಅನುಕೂಲ ಆಗ್ತು. ಹೀಗೆ ಆಫೀಸಿಗೆ ಹೋಗೋರಿಗೂ ಕೂಡ ಇದನ್ನು ಬಾಕ್ಸಿಗೆ ಹಾಕ್ಕೊಡ್ಲಕ್ಕು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಎಷ್ಟು ರುಚಿಯಾಗ್ತು ಗೊತ್ತಿದ್ದಾ. ಹಾಗೆ ಇದ್ರ ಜೊತೆಗೆ ನೀವು ಯಾವ ಚಟ್ನಿ ಬೇಕಾದರೂ ಇದಕ್ಕೆ ಸೂಟ್ ಆಗ್ತು. ನೀವು ಪುದೀನ ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಕಾಯಿಯೇ ಇಲ್ಲಗಿದ್ದ ಚಟ್ನಿ, ನನ್ನ ಚಾನಲಲ್ಲಿ ಎಲ್ಲ ಚಟ್ನಿ ರೆಸಿಪಿನೂ ಇದ್ದಲ್ದ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಪುದೀನ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೆ. ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.